ತಾಯಿ ಜಗದೀಶ್ವರಿ ಬೇಡೋದವರಿಗೆ ಬೇಡಿದೆಲ್ಲ ಹೊರ ಕೊಟ್ಟು ನಮ್ಮಂಥವ್ರನ್ನ ಯಾಕಮ್ಮ ಕಾಡ್ತೀಯ, ಯಾಕಮ್ಮ ಕಾಡ್ತಾ ಇದೀಯಾ? ಇದೇ ಹೋದು ನಿನ್ನ ಕಣ್ಣಂಚಿನಲ್ಲಿ ನೀರು. ಏನಿದೆ ನಮ್ಮ ತವ್ರ ಮನೆ ನೆನ್ಸ್ಕೊಂಡ್ರೆ, ನಮ್ಮ ತವ್ರ ಮನೇಲಿ ನಡೆದ ಘಟನೆಗಳೆಲ್ಲ ನೆನ್ಸ್ಕೊಳ್ತಿದ್ರೆ ನನಗೆ ಸುಟ್ಟ ಗಾಯದ ಮೇಲೆ ಸುಣ್ಣದ ನೀರು ಬಿದ್ದಂತಾಗ್ತಿದೆ ಸ್ವಾಮಿ, ಸುಣ್ಣದ ನೀರು ಬಿದ್ದಂತಾಗ್ತಾ ಇದೆ. ಏನೆಂಬುದು ಬಿಚ್ಚಿ ಹೇಳಬಾರದೆ ನಿನ್ನ ಮನಸ್ಸಿನ ಮಾತನ್ನು. ಏನಂತ ಹೇಳಿ ಸ್ವಾಮಿ, ನನ್ನ ಅಣ್ಣ ಅವಿನಾಶ ಅನ್ಯಾಯವಾಗಿ ನನ್ನ ಅಣ್ಣಂದಿರನ್ನು ಕೊಂದು ಜೈಲು ಸೇರಿ ಕೊಲೆಗಾರನಾದ. ಇನ್ನೊಬ್ಬ ಅಣ್ಣ ಹುಬ್ಳಿಯ ಧಾರವಾಡ ಜಾತ್ರೆಯಲ್ಲಿ ತಡೆಯೋ ಜಾತ್ರೆಯಲ್ಲಿ ಕಳೆದೋಗಿ ಇದುವರೆಗೂ ಎಲ್ಲಿ ಅಂತ ಸಿಕ್ಕಿಲ್ಲ. ನನಗೆ ಏನ್ ಮಾಡುವಂತ ತಿಳಿಯದಾಗಿದೆ ಸ್ವಾಮಿ, ಏನ್ ಮಾಡುವಂತ ತಿಳಿಯದಾಗಿದೆ. ಜ್ಯೋತಿ, ನಿನ್ನ ಜೀವನದಲ್ಲಿ ಮಾತ್ರ ಬಿರುಗಾಳಿ ಹಬ್ಬಿಸಿದೆಂದು ತಿಳಿಯಬೇಡ ಜ್ಯೋತಿ. ನನ್ನ ಬಾಳಿನಲ್ಲೂ ಸಹ ಬಿರುಗಾಳಿ ಹಬ್ಬಿಸಿದೆ. ಹಿಂದೆ ನನ್ನ ತಂಗಿಯನ್ನು ಧನರಾಜ ಶೀಲಗೆಡಚಿ ಬಾವಿಗೆ ಬಿಸಾಕಿದ ಕೆಟ್ಟ ದ್ರೋಹಿ ಧನರಾಜ. ನನ್ನ ತಂಗಿ ತಾನೇ ಬಾವಿಯಲ್ಲಿ ಬಿದ್ದಳೆಂದು ಜನರಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿಸಿದ ಕೊಲೆಗಾರ ಧನರಾಜ. ಸ್ವಾಮಿ, ಅಂತವ್ರನ್ನ ನೀವು ಸುಮ್ಮನೆ ಬಿಟ್ಬಿಟ್ರ ಸ್ವಾಮಿ? ಇಲ್ಲ ಜ್ಯೋತಿ, ಸುಮ್ಮನೆ ಬಿಟ್ಟಿಲ್ಲ. ಆ ಧನರಾಜ ಮೇಲೆ ಕಂಪ್ಲೇಂಟ್ ಕೊಟ್ಟು ಸೆರೆಮನೆಗೆ ಕಳಿಸಿದೆ. ಹೋದರಿ ಆ ಧನರಾಜ ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿ ಸೃಷ್ಟಿಸಿ ನಾನೇ ಶ್ರೀಮಂತನೆಂದು ಸೊಕ್ಕಿನಿಂದ ಮೆರೆಯುತ್ತಿದ್ದಾನೆ. ಆ ಸೊಕ್ಕಿನ ಶ್ರೀಮಂತ ಸಾಹುಕಾರ. ಹೋಗ್ಲಿ ಬಿಡಿ ಸ್ವಾಮಿ, ಆಡಿದ ಮಾತನ್ನೆಲ್ಲ ನೆನ್ಸ್ಕೊಂಡ್ರೆ ಚಿಂತಿಸಿ ಫಲವಿಲ್ಲ. ಎಲ್ಲದಕ್ಕೂ ಆ ದೇವರಿದ್ದಾನೆ. ಅಪ್ಪ ಅಮ್ಮ ಏನ್ ಮಾಡತ್ತೀರಿ? ಪಾಪ ಕಂದ ಬಾ. ಮಂಜು, ನಿನಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ, ತೆಗೆದುಕೋಕಂದ. ನೋಡಪ್ಪ, ಸ್ಕೂಲ್ಗೆ ಹೋಗಿ ಬೇಗ ಬರಬೇಕು. ಅಮ್ಮ ಹೋಮ್ವರ್ಕ್ ಮಾಡಲು ಬುಕ್ ಪೆನ್ನು ಮುಗಿದೋಗಿದೋ, ನಂಗೆ ಬುಕ್ ಪೆನ್ನು ಕೊಡ್ಸಮ್ಮ. ಮಗು ಮಂಜು, ನಿನ್ನ ಇಷ್ಟದಂತೆ ನಿನ್ನ ಚಿಕ್ಕಪ್ಪ ಎಲ್ಲವನ್ನು ತಂದು ಕೊಡುತ್ತಾನೆ. ನೀನು ಶಾಲೆಗೆ ಹೋಗಿ ಬಾರಪ್ಪ. ಚಿಕ್ಕಪ್ಪ ನಂಗೆ ಬುಕ್ ಪೆನ್ನು ಕೊಡಿಸಿ ನನ್ನನ್ನು ಶಾಲೆಗೆ ಕಳಿಸಿ ಬಂದರೆ ನಾನು ಶಾಲೆಗೆ ಹೋಗುತ್ತೇನೆ. ಆಯ್ತು ನಡಿಕಂದ, ನಿನ್ನ ಇಷ್ಟದಂತೆ ಎಲ್ಲವನ್ನು ಕೊಡಿಸುತ್ತೇನೆ. ಸ್ವಾಮಿ, ಏಕೋ ಏನೋ ಗೊತ್ತಿಲ್ಲ, ಮೈಗೆ ಎಲ್ಲ ಒಂಥರ ಸೋತಂತಾಗ್ತಿದೆ. ಯಾಕೋ ವಾಂತಿ ಬಂದಂತಾಗ್ತಿದೆ, ತಲೆ ಸುತ್ತುತ್ತಿದೆ. ಯಾಕೆ ಜ್ಯೋತಿ, ಏನಾಗಿದೆ ನಿನಗೆ? ಇನ್ನೇನು ಅಲ್ಲ, ನೀವು ಇನ್ನೊಂದು ಮಗುಗೆ ತಂದೆ ಆಗ್ತಿದ್ದೀರಾ ಅನ್ಸುತ್ತೆ. ಏನ್ ಹೇಳಿದೆ ಜ್ಯೋತಿ? ಸಂತೋಷ ಎಂಬ ಸಾಗರ ಹರಿದು ಬರುತ್ತಿದೆ. ಇದೇ ಸಂತೋಷಕ್ಕಾಗಿ ಒಂದು ಇಂಪಾದ ಗೀತೆಯನ್ನಾದರೂ ಹಾಡಬಹುದೇ? ಹಾಗೆ ಆಗ್ಲಿ ಸ್ವಾಮಿ. ಈ
ನಾಳೆ ದೇವ್ರ ಪೂಜೆ ಇದೆ. ನಾನು ಕಾಡಿಗೆ ಹೋಗಿ ಪರಿಶುದ್ಧವಾದ ಹೂಗಳನ್ನು ತರ್ತೀನಿ. ಆಯ್ತು ಕಣೆ, ನೀನು ಹೋಗಿ